ಇದು ಯಾವುದೋ ಒಂದು ದೇಶದ ಇದು ಎಲೆ ಇದೇ ಥರದ ಚಿಟ್ಟೆ ಚಿಟ್ಟೆ ಬಂತು ಚಿಟ್ಟೆ ಚಿಟ್ಟೆ ಬಂತು ಚಿಟ್ಟೆ ಚಿಟ್ಟೆ. ಫ್ರೆಂಡ್ಸ್ ನೋಡಿ ನಮ್ಮ ಪಾಡ್ ನೋಡಿ ಹೇಗಾಗಿದೆ ಅಂತ. ಮಳೆ ಅಪ್ಪ ಎಲ್ಲಿಗೋದ್ರೂ ಮಳೆ ಬಿಡ್ತಾನೆ ಇಲ್ಲ. ಪ್ಲಾಸ್ಟಿಕ್ಕಿಂದ ಏನೋ ಒಂದು ನೋಡಿದೆ ಎಷ್ಟು ಎತ್ತರ ಆಯ್ತು, ಎಷ್ಟು ಚೆನ್ನಾಗಿತ್ತು. ಅದನ್ನು ಮನೇಲಿ ಇಟ್ಟರೆ ಚೆನ್ನಾಗಿ ಕಾಣುತ್ತೆ. ನಾವು ಅಪ್ಪಂಗೊಂದು ಗಿಫ್ಟಾಗಿ ಕೊಡೋಣ ಅಂತ ಬಂದರೆ ಇಲ್ಲಿ ಇವಳು ಸಣ್ಣಳಿದ್ದಾಗ ನಾನು ಚಿಟ್ಟೆ ಅಂತ ಕರಿತಿದ್ದೆ. ನಾ ಚಿಟು ಚಿಟು ನೀನು ನೀನಾಗಿರಲ್ಲ. ಏನು ತಗೊಂಬರ್ತೀನಿ ಹೇಳಿ, ಹಿಂಗೇನೋ ಸರ್ಪ್ರೈಸ್ ತಗೊಂಬರ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಅಕ್ಕನಿಗೆ ಏನೋ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಹೋಗ್ತಾ ಇದ್ದೀನಿ. ಅಂದರೆ ತೊಗೊಂಬರ್ಲಿಕ್ಕೆ ಹೋಗ್ತಾ ಇದ್ದೀನಿ ಹೊರಗಡೆ. ಏನಪ್ಪ ಅದು ಸರ್ಪ್ರೈಸ್ ಅಂತಂದರೆ ಅದನ್ನು ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಏನು ತೊಗೊಳ್ತಾ ಇದ್ದೀನಿ ಅಂತ ಶೇರ್ ಮಾಡ್ಕೊತೀನಿ. ಮನೆಗೆ ಬಂದಮೇಲೆ ನಮ್ಮ ಅಕ್ಕನಿಗೆ ಏನೋ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ. ಕಮ್ಮಿ ಬಜೆಟ್ ಏನು ಚಿನ್ನ ಅಂತದೇನಿಲ್ಲ. ಸುಮ್ಮನೆ ಮನೆಗೆ ಏನೋ ಒಂದು ತೊಗೊಂಡು ಬರಬೇಕು, ನಮ್ಮ ಅಕ್ಕನಿಗೆ ಏನೋ ಒಂದು ತಂದು ಕೊಡಬೇಕು ಅನ್ನೋ ಒಂದು ಆಸೆ. ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹೋಗ್ತಾ ಅಂದರೆ ಹಾಗೆ ನಾಳೆ ಒಂದು ರೆಸಿಪಿ ಮಾಡಬೇಕು ಅಂತ ಇದ್ದೀನಿ. ಏನಪ್ಪ ಅದು ರೆಸಿಪಿ ಅಂದರೆ ಪಿಜ್ಜಾ ಮಾಡಬೇಕು ಅಂಥೇಳಿ. ಯಾಕಂದರೆ ನಮ್ಮ ಮನೆಗೆ ನಮ್ಮ ಕೂಕು ನೀವು ನೋಡಿದ್ರೆ ಪ್ರೀವಿಯಸ್ ವ್ಲಾಗಲ್ಲಿ ಒಂದು ತಿಂತೀನಿ, 2 ಪೀಸ್ ಅಷ್ಟೇ ತಿನ್ನೋದು, 1 ಪೀಸ್ 2 ಪೀಸ್ ಅಂತ ಹೇಳ್ತಿದ್ಲಲ್ಲ. ಏನೇ ಮಾಡಿದ್ರು ನಮ್ಮ ಮನೆಗೆ ವೇಸ್ಟ್ ಆಗ್ತಾ ಇರುತ್ತೆ. ಹಂಗಾಗಿ ಒಬ್ಬಳಿಗೋಸ್ಕರ ಏನು ಅಡುಗೆ ಮಾಡಲ್ಲ. ಮಾಡಿರೋ ಪಲಾವ್ ಬಿಟ್ಟರೆ ನಾವು ತಿಂದು ಬೋರು. ಹಂಗಾಗಿ ಊಟನೇ ಸೇರ್ತಾರಲ್ಲ, ಯಾಕೆ ನಂಗಾಗೋದು ಅಂದ್ಬಿಟ್ಟು ಹೊರಗಡೆ ಪಿಜ್ಜಾ ತಿಂದು ಅದ್ರಾಗೂ 2 ಪೀಸ್ ಅಂತ ಲೆಕ್ಕ ಹಾಕ್ಬಿಟ್ಟಿದ್ಲು. 2 ಪೀಸ್ ನಾನು ತಿನ್ನೋದು ಮತ್ತೆ ತಿನ್ನಲ್ಲ ಅಂತ. ಹಂಗಾಗ್ಬಿಟ್ಟು ಇಲ್ಲಿ ಜನ ಇದ್ದಾರಲ್ವ, ನಮ್ಮ ಅಕ್ಕನ ಮಕ್ಕಳು, ನಾನು, ಆಶಾ, ಎಲ್ಲ ಜನಗಳಿಗೂ ಮತ್ತು ಅವ್ರ ಕಡೆ ರಿಲೇಷನ್ಗಳು ಯಾರಾದರೂ ಬರ್ತಾ ಇರ್ತಾರೆ, ಅವ್ರಿಗೆಲ್ಲನೂ ಕೊಡ್ಬೋದು, ಖರ್ಚಾಗುತ್ತೆ. ಹಂಗಾಗ್ಬಿಟ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋಣ. ದೊಡ್ಡ 1-2 ಪಿಜ್ಜಾ ಮಾಡೋಣ. ಅದಕ್ಕೆ ಕ್ವಾಂಟಿಟಿ ಮನೆಯಲ್ಲಿ ತೊಗೊಂಬಂದು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಬೋದು ಅಂತ ಹೊರಗಡೆ ಹೋಗಿ ಪಿಜ್ಜಾ ಐಟಮ್ ಕೂಡ ತೊಗೊಂಬರೋಕ್ಕೆ ಹೋಗ್ತಾಯಿದ್ದೀನಿ. ಹಾಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಏನೇನೆಲ್ಲ ತೊಗೊತೀನಿ ಪಿಜ್ಜಾಗೆ, ಏನು ಇರುತ್ತೆ, ಹಾಗೆ ನಮ್ಮ ಮಕ್ಕಳಿಗೆ ಏನು ಸರ್ಪ್ರೈಸ್ ಕೊಡ್ತೀನಿ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ನಾನು ನಿಮ್ಮ ಜೊತೆ. ಬನ್ನಿ ಹೋಗುವ, ನಮ್ಮ ಮಕ್ಕಳಿಗೆ ಹೇಳೋಗೋಣ ಬನ್ನಿ. ನೋಡಿ, ಇದು ಔಟ್ಫಿಟ್ ಇದು ಇದೆ. ನನ್ನ ಹತ್ರ ಇದ್ದಿದ್ದಲ್ಲ ಇದು ಔಟ್ಫಿಟ್. ನಿಮಗೆ ಈ ಒಂದು ಟೀ ಶರ್ಟ್ ಬೇಕಿದ್ರೆ ಲಿಂಕ್ ಹಾಕ್ತೀನಿ ನೋಡಿ. ಇವಳದು ಕೂಡ, ನಮ್ಮ ಕುಕ್ಕುದು ಕೂಡ ಇದು ಕ್ಲಾತ್ ಏನಾಗೈತೆ ಇದ್ದಿದ್ದ ನೋಡಿ. ಇವಳದು ಡ್ರೆಸ್ಸು ಕೂಡ ಮೀಶೋದಲ್ಲೇ ತೊಗೊಂಡಿದ್ದಂಥದ್ದು. ಈ ಡ್ರೆಸ್ನು ಕೂಡ ನಾನು ಲಿಂಕ್ ಹಾಕ್ತೀನಿ, ಬೇಕು ಅಂದರೆ ಬೈ ಮಾಡಿ ಫ್ರೆಂಡ್ಸ್. ಓಕೆ, ನೋಡಿ ಇದು ಎಷ್ಟು ಚೆನ್ನಾಗಿದೆ ಕಾಣುತ್ತಾ. ಅಕ್ಕಗೆ ಹೇಳೋಗೋಣ ಬನ್ನಿ. ಅಕ್ಕ, ನಾನು ಈಗ ಹೊರಗಡೆ ಹೋಗ್ಬಿಡ್ತೀನಿ ಆಯಿತಾ? ನಾನೇನೋ ತೊಗೊಬರ್ತೀನಿ. ಏನು ತೊಗೊಬರ್ತೀನಿ ಅಂತ ಹೇಳು. ಏನು ತೊಗೊಂಬರ್ತೀನಿ ಹೇಳಿ, ಹಿಂಗೇನೋ ಸರ್ಪ್ರೈಸ್ ತೊಗೊಂಬರ್ತೀನಿ. ಹಾಂ ಹೇಳಿ, ಏನೋ ಅಂತ ಬರ್ತೀನಿ. ಏನಂತ ಗೆಸ್ ಮಾಡು, ಗೆಸ್ ಮಾಡಿರು, ಬಂದಾಗ ಹೇಳಿ ಏನು ಅಂತ ಆಯಿತಾ? ಬರ್ರಿ ಹೋಗೋಣ. ಇವತ್ತು ಎರಡು ಸಲ ಕಾಫಿ ಆಯಿತು, ಅಕ್ಕಿ ರೊಟ್ಟಿ ಆಯಿತು. ಅಕ್ಕಿ ರೊಟ್ಟಿದು ಕೂಡ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಅಕ್ಕಿ ರೊಟ್ಟಿ ನಾನೇ ಮಾಡಿದ್ದು. ನಮ್ಮನೆಗೆ ಅಕ್ಕಿ ರೊಟ್ಟಿ ಅಲ್ಲ, ಅದು ಏನದು ತಾಳಿಪುಟ್ಟು. ನಮ್ಮ ಅಕ್ಕನ ಮಗಳು ಎರಡನೇಳು ಕೇಳೋಳಂತೆ ನಮ್ಮ ಅಕ್ಕನಿಗೆ ಮಾಡು ಅಂತೇಳಿ. ಬಟ್ ನಮ್ಮ ಅಕ್ಕ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಮೊನ್ನೆ ದಿನಕ್ಕೆ ನಾನು ಬಂದಾಗ ಕೇಳಿದ್ದಾಳೆ. ನಮ್ಮ ಅಕ್ಕ ಮಾಡ್ತೀನಿ ಅಂತ ಹಂಗೆ ಸುಮ್ಮನೆ ಆಗ್ಬಿಟ್ಟವ್ರೆ. ಮಾಡೋಣ ಈಗ ಮಾಡೋಣ ಆಗ್ಬಿಡೋಣ ಅಂತ ಹೇಳ್ಬಿಟ್ಟು. ಹಂಗಾಗ್ಬಿಟ್ಟು ನನಗೆ ಹೇಳಿರು, ನೀನು ಮಾಡು ತಾಳಿಪುಟ್ಟು ಹೆಂಗೆ ಮಾಡ್ತೀಯ, ನಿನ್ನ ಕೈಯಲ್ಲಿ ಯಾವ ಥರ ಟೇಸ್ಟ್ ಬರುತ್ತೆ, ಹುಡುಗರು ಕೇಳ್ತಿದ್ದಾರೆ ಅಂತೇಳಿ. ಅದಕ್ಕೆ ನಾನು ಮಾಡಿದೆ. ತುಂಬ ಚೆನ್ನಾಗಿ ಅದು ಕೂಡ ಕ್ಲಿಪ್ಪಿಂಗ್ ಹಾಕ್ತೀನಿ, ಹೋಗಿ ನೋಡ್ಕೊಬನ್ನಿ. ಫ್ರೆಂಡ್ಸ್, ನಾನು ತಾಳಿಪಿಟ್ಟು ಮಾಡ್ತಾಯಿದ್ದೀನಿ. ತಾಳಿಪಿಟ್ಟು ಅಂತಂತಂದರೆ ಈ ಒಂದು ಕ್ಯಾರೆಟು ಮತ್ತು ಈರುಳ್ಳಿ, ಹಸಿರುಗಾಯಿ, ಪುದೀನ ಅಲ್ಲ, ಸಬ್ಬಕ್ಸಿ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಅಕ್ಕಿ ಹಿಟ್ಟೊಳಗೆ ಕಲಿಸ್ತಿರೋಂಥದ್ದು. ನಿಮಗೆ ಅಕ್ಕಿ ಹಿಟ್ಟಲ್ಲಿ ನಿಮಗೆ ಮಾಡೋಕ್ಕೆ ಬರಲ್ಲ, ಈ ಥರ ಪರ್ಕೊಂಡು ಹೋಗ್ತವೆ ಅಂತಂದರೆ ನೀವು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ಅವಾಗ ಅದು ಅರಿಯೋ ಚಾನ್ಸ್ ಇರೋದಿಲ್ಲ. ಅದು ತುಂಬ ಎಣ್ಣೆ ಹಾಕಿ ಮಾಡೋವಂಥದ್ದು ರೆಸಿಪಿ. ನಮ್ಮ ಅಕ್ಕನ ಮಗಳು ಎರಡನೇಳು ಇಷ್ಟಪಟ್ಟಿಲ್ಲ ಅಂತೆ ನಮ್ಮ ಅಕ್ಕ ಹೇಳಿದ್ದು. ನೀನೊಂದ್ಸಲ ಅದನ್ನು ಟ್ರೈ ಮಾಡು, ನಿನ್ನ ಕೈಯಲ್ಲಿ ಯಾವ ಥರ ಟೇಸ್ಟ್ ಬರುತ್ತೆ ನೋಡೋಣ. ನಾನಂತ ಅವಾಗ ಮಾಡ್ತಾಯಿರ್ತೀನಿ, ನಿನ್ನ ಕೈಗಳ ರುಚಿನ ನೋಡಲಿ ಮಕ್ಕಳು ಅಂತೇಳಿ. ಅದಕ್ಕೆ ನಾನು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಈ ಥರ ಮುಚ್ಚಿ ಬೇಯಿಸೋದ್ರಿಂದ ಬೇಗ ರೊಟ್ಟಿಗಳು
ಇದು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಅನ್ನೋಂಥದ್ದು ಜಾಸ್ತಿ ಉರಿ ಎಳ್ಕೊಳೋದು ಅಥವಾ ಬೇಗ ಗ್ಯಾಸ್ ಖಾಲಿ ಆಗೋದು ಆ ಥರದ್ದು ಏನು ಪ್ರಾಬ್ಲಮ್ ಇದನ್ನು ಕೂಡ ಅವಾಯ್ಡ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಮುಚ್ಚಿ ನಾವು ಬೇಯಿಸ್ತೀವಲ್ಲ ಆವಾಗ ಬೇಗ ಬಾಯ್ಲ್ ಆಗುತ್ತೆ. ಅದು ಒಂದೊಂದು ರೊಟ್ಟಿ ಒಂದು 15 ನಿಮಿಷ ಅಂತೂ ಬೇಯುತ್ತೇನೋ ನನ್ನ ಪ್ರಕಾರ. ಎಷ್ಟೇ ಉರಿ ಕಮ್ಮಿ ಕೊಟ್ಟರು ಜಾಸ್ತಿ ಕೊಟ್ಟರು, ಯಾಕಂದರೆ ಒಳಗಡೆಯಿಂದ ಅನ್ನೋದು ನೀಟಾಗಿ ಬೇಯಬೇಕಲ್ವ. ಹಾಗಾಗ್ಬಿಟ್ಟು ನಾನು ಬಿಸಿನೀರು ಆ್ಯಡ್ ಮಾಡಿರಲಿಲ್ಲ, ಹಾಗಾಗಿ ಮುಚ್ಚಿ ಬೇಯಿಸೋದ್ರಿಂದ ಫಟ ಅಂತ ಒಂದು 4 ನಿಮಿಷಕ್ಕಿಂತ ಬೆಂದು ಹೋಗ್ತಾಯಿತ್ತು. 4 ನಿಮಿಷನೂ ಅಲ್ಲ, 3-3.5 ನಿಮಿಷಕ್ಕೆ ಒಂದೊಂದು ರೊಟ್ಟಿ ಆಗ್ತಾಯಿತ್ತು. ಚೆನ್ನಾಗಿ ಬೇರೆ ಇಟ್ಟು ಕಲಿಸಿದ್ದೆ, ಚೆನ್ನಾಗೆ ಹಿಂಗೆ ಹೋಳ್ಗೆ ತೊಟ್ಟತೀವಲ್ಲ ಆ ಥರ ಒಂದು ಅದಕ್ಕಿಂತ ಸ್ಮೂತಾಗಿ ಬರ್ತಾಯಿತ್ತು. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ. ಹಿಂಗೆ ರೊಟೇಟ್ ಮಾಡಿದರೆ ಹಂಗೆ ಉಂಡೆ ಆಗ್ತಾಯಿದೆ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರೋದ್ರಿಂದ ಬೇಗ ರೊಟ್ಟಿ ಅದು ಚೆನ್ನಾಗಿತ್ತು. ನಮ್ಮ ಅಕ್ಕನ ಮಗಳು ತುಂಬಾ ಇಷ್ಟಪಟ್ಟಳು, ಅವ್ರ ಫ್ರೆಂಡ್ಸಿಗೆಲ್ಲನೂ ಕೂಡ ತೊಗೊಂಡೋದ್ಲು. ಹಂಗಾಗ್ಬಿಟ್ಟು ನಾನು ತುಂಬಾ ಖುಷಿಯಾಯಿತು ರೊಟ್ಟಿ ಮಾಡಿದ್ದು, ಅದು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ. ಅಂದರೆ ತಾಳಿಪಿಟ್ಟು ಅಂತ ಹೇಳ್ತಾರೆ ಈ ಕಡೆ, ನಾನು ಇದನ್ನು ಅಕ್ಕಿ ರೊಟ್ಟಿ ಅಂತ ಹೇಳಿ ಬಾಯಿಗೆ ಬರಬೇಕಂದ್ರೆ ನಾನು ಮನೇಲಿ ಪ್ಲೈನ್ ಅಕ್ಕಿ ರೊಟ್ಟಿ ಮಾಡ್ತೀನಲ್ವ ಮನೇಲಿ, ಹಂಗಾಗಿ ಅಕ್ಕಿಯಿಂದ ಮಾಡೋಂಥ ರೆಸಿಪಿ ಅದು ರೊಟ್ಟಿ, ಅಕ್ಕಿ ರೊಟ್ಟಿನೇ ನಾನು ಜಾಸ್ತಿ ಬಾಯಿ ಬರೋದು. ತಾಳಿಪಿಟ್ಟು ತಿನ್ನೋದಿಲ್ಲ ನಮ್ಮ ಆಶಾ, ಇಲ್ಲಾದರೆ ತಿಂದಳು. ನಮ್ಮ ಅಕ್ಕನ ಮಕ್ಕಳ ಜೊತೆಗೆ ಏನೇ ಅಡುಗೆ ಮಾಡಿಟ್ರು ನೆಮ್ಮದಿ ಊಟ ಮಾಡ್ತಾಳೆ, ಏನು ತಕರಾರೇ ಮಾಡಲಿಲ್ಲ. ಅಲ್ಲಿಗೂ ಬೆಳಿಗ್ಗೆ ಕೇಳಿದ್ಲು, ಅಮ್ಮ ನನಗೆ ಸ್ವಲ್ಪ ಅನ್ನ ಕೊಟ್ಬಿಡಮ್ಮ, ರೊಟ್ಟಿ ಏನಕ್ಕೆ ಒಂದು ತಿಂದಿದ್ದೀನಿ ಅಂತ. ನಾನೇನೇನೋ ಪುಸ್ಲಾಯಿಸಿ ಏನೋ ಒಂದು ಉಲ್ಟಾ ಮಾಡಿ ಮಾತಾಡಿ, ದೊಡ್ಡಮ್ಮನೂ ಇತ್ತು ಅವ್ರ ದೊಡ್ಡಮ್ಮ, ಆವಾಗ ನೀನು ಬಂದ ಕಡೆಗೆ ಹೋದ ಕಡೆ ಹಿಂಗೆಲ್ಲ ಮಾಡಿ ಅವ್ರಿಗೆ ಬೇಜಾರಾಗಲ್ಲ, ದೊಡ್ಡಮ್ಮರಿಗೆ ಬೇಜಾರಾಗಲ್ವಾ ಆ ಥರ ಎಲ್ಲ ಅಂತ. ಆಯ್ತಮ್ಮ ಅಂತೇಳಿ ಸುಮ್ಮನೆ ತಿಂದುಬಿಟ್ಲು. ಒಂದು 3 ರೊಟ್ಟಿ ತಿಂದುಬಿಟ್ಲು, ಅಂದರೆ 3 ತಾಳಿಪಿಟ್ಟು ತಿಂದುಬಿಟ್ಲು ನಮ್ಮ ಕೂಗು. ನನಗೇನಂದ್ರೆ ಸರ್ಪ್ರೈಸ್ ತಗೊಳ್ತೀನಿ. ಏನಂತ ಹೇಳು ಗೆಸ್ ಮಾಡೋಕ್ಕಾಗಲ್ವಾ? ಕರೆಂಟ್ ಹೋಗಿದೆ, ಅದಕ್ಕೆ ಟಿ ವಿ ಆಫ್ ಆಗಿದೆ. ಅಕ್ಕ ಟಾಟಾ ಬಾಯ್. അവിടെ അത്ഭുതമാണ്. ಫ್ರೆಂಡ್ಸ್, ಇದ್ರ ಜೊತೆಗೆ ಏನು ಗೊತ್ತಾ, ನಾನು ಪಿಜ್ಜಾ ಮಾಡಲಿಕ್ಕೂ ಕೂಡ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು. ಹಾಗಾಗಿ ಪಿಜ್ಜಾ ಮಾಡೋದಕ್ಕೆ ಏನೇನೆಲ್ಲ ಬೇಕಲ್ವ, ಅದರ ಐಟಮ್ ಎಲ್ಲ ಒಂದು ಕಡೆ ಸಿಗುತ್ತೆ, ಅಂದರೆ ಮಾಲಲ್ಲಿ ಸಿಗುತ್ತೆ, ಅಲ್ಲಿಗೆ ಹೋಗ್ತಾ ಇದ್ವಿ. ಆನ್ ದ ವೇ ಹಂಗೇನೂ ಕೂಡ ನಾನು ಫಸ್ಟು ಹೋಗಿದ್ದೆ, ನಾನು ಏನಂದರೆ ಅಕ್ಕಂಗೆ ಗಿಫ್ಟ್ ಕೊಡಬೇಕು ಅಂತ, ಜೊತೆಗೆ ಇದನ್ನು ಕೂಡ ತೊಗೊಂಬಂದೆ. ಇಲ್ಲಂತೂ ಎಲ್ಲಿ ಏನೇನಿದೆ ಅಂತಲೇ ಗೊತ್ತಾಗ್ತಿಲ್ಲ. ಇದು ಬೇರೆ ನಮಗೆ ಹೊಸ್ದಲ್ವಾ ಮಾಲು ಈ ಊರಲ್ಲಿ, ಹಾಗಾಗ್ಬಿಟ್ಟು ಹುಡ್ಕಾಡ್ತಾ ಇದ್ದೆ. ನಾನು ಬೇರೆ ಯೂಟ್ಯೂಬಲ್ಲಿ ಚೆಕ್ ಮಾಡಿಯೂ ಇರಲಿಲ್ಲ, ಯಾಕಂದರೆ ಈ ಒಂದು ಪಿಜ್ಜಾಗೆ ಏನೇನು ಬೇಕು ಬೇಡ ಅಂತ ನಾನು ಎಷ್ಟು ನೋಡಿದ್ದೆ ಅಲ್ವಾ ಯೂಟ್ಯೂಬಲ್ಲಿ, ಅಷ್ಟೇ ನನ್ನ ಮೈಂಡಲ್ಲಿತ್ತು. ಅದನ್ನೇ ನಾನು ನೋಡಿ ಸರ್ಚ್ ಮಾಡಿ ತೊಗೊಂಬಂದಿದ್ದೀನಿ. ಗೊತ್ತಿಲ್ಲ ಹೆಂಗೆ ಬರುತ್ತೆ ಏನೋ. ಕಾರ್ನ್ ಕೂಡ ಸಿಕ್ತು ಅಲ್ಲಿ. ನಾವು ಪ್ಯಾಕ್ ಆಗಿರೋದು ಹಸಿದು ತೊಗೊಂಡ್ವಿ. ಮತ್ತು ಅವರು ಸ್ವೀಟ್ ಕಾರ್ನ್ ಬೇಕಿದ್ರೆ ನೀವು ಇಲ್ಲಿದೆ ತೊಗೊಳ್ಳಿ ಅಂತಂದರು, ಅದನ್ನು ಕೂಡ ತೊಗೊಂಡ್ವಿ. ಅಂದರೆ ಎಲ್ಲ ಸಿಕ್ತು ಅಲ್ಲಲ್ಲೇ. ಬಟ್ ನನಗೊಂದೇ ಒಂದು ಮಿಸ್ ಆಯಿತು, ಏನು ಅಂತಂದರೆ ದ್ರಾಕ್ಷಿ ಥರ ಬರುತ್ತಲ್ಲ, ಅದ್ರ ಹೆಸರು ಏನಂತ ಗೊತ್ತಿಲ್ಲ. ಪಿಜ್ಜಾಗೆ ಹಾಕ್ತಾರೆ, ರೌಂಡಿಗಿರುತ್ತೆ, ರಿಂಗ್ ಥರ ಇರುತ್ತೆ, ಬಟ್ ಅದ್ರ ಹೆಸರು ನಂಗೆ ಖಂಡಿತ ಗೊತ್ತಿಲ್ಲ. ಅಲ್ಲಿ ಹೋಗಿ ಹುಡುಕಿದ್ದು ಸಿಗಲಿಲ್ಲ. ಮತ್ತು ಹುಡ್ಕ ಒಂದು ರಭಸದಲ್ಲಿ ಮರೆತು ಹೋಗ್ಬಿಡ್ತು. ಮತ್ತು ತಿರ್ಗಿ ನಾನು ನಾಳೆ ಹೋಗಿ ನಾನು ಹುಡುಕಿ ಮತ್ತೆ ಅಂಗಡಿಯಲ್ಲಿ ತೊಗೊಂಬರ್ಬೇಕು. ನೋಡೋಣ, ಟ್ರೈ ಮಾಡ್ತೀನಿ. ನಡ್ಕೊಂಡು ಹೋಗ್ಬೋದು, ಇಲ್ಲ ಎಷ್ಟು ದೂರ. ಹಾಂ, ಇಲ್ಲಿ ಏನೋ ತಿನ್ನೋಂಗಾಯ್ತು ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡಿದ್ದೀವಿ. ಇನ್ನೊಂದು ಮನೆಗೆ ಅಂತಲೂ ಕೂಡ ಒಂದು ತಗೊಂಡಿದ್ದೀವಿ. ಹೋಗೋದು ಲೇಟ್ ಆಗುತ್ತಲ್ವ, ಅದಕ್ಕೆ. ಇದು ಮನೆಗೆ, ಇಲ್ಲಿ ಒಂದು ಕೈಯಲ್ಲಿದೆ ನೋಡಿ, ಇದು ಕೈಯಲ್ಲಿದ್ದರೆ ಇದನ್ನು ತಿನ್ನೋದು. ಇವಾಗ ಓಪನ್ ಮಾಡಿ. ಇನ್ನೊಂದು ಕೂಡ ಇದೆ, ಅದರಲ್ಲೇ ಅಲ್ಲ. ನೀನಾಗಿರಲ್ಲ.
₹5 ಬರುತ್ತಲ್ವಾ? 10 ರೂಪಾಯಿ 20. ಫ್ರೆಂಡ್ಸ್, ಇಲ್ಲಿ ಆನ್ ದ ವೇ ಹೋಗುವಾಗ ನಡ್ಕೊಂಡು ಹೋದ್ವಾ, ತುಂಬ ದೂರ ನಡ್ಕೊಂಡು ಹೋಗ್ತಾ ಇದ್ವಿ. ಮಳೆನೂ ಕೂಡ ಬರ್ತಾಯಿತ್ತು. ನನಗಂತೂ ಕಾಫಿ ಕುಡಿಯೋಂಗೆ ಆಗ್ಬಿಟ್ಟಿತ್ತು, ತಲೆ ಬೇರೆ ನೋವು ಬರೋ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಲ್ಲಿ ಹನಿ ಕೇಕ್ ಕಾಣ್ತು, ಹಂಗಾಗ್ಬಿಟ್ಟು ಹನಿ ಕೇಕು ತೊಗೊಂಡ್ವಿ. ಅವ್ರಿಗೂ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಹೆಂಗೆ ಗೊತ್ತಾ, ಅಲ್ಲಿ ಬೇಕ್ರಿಗೆ ಹೋಗಿದ್ವಲ್ಲ, ಅವರು ನಾವು ಟೇಸ್ಟ್ ಮಾಡೋದು ನೋಡಿ ಕರೆದು ಮಾತಾಡ್ಸಿದ್ರು. ಹಂಗೆ ಸ್ವೀಟ್ ಕೊಟ್ಟರು, ತಿಂದ್ವಿ. ಅವರು ಸ್ವೀಟ್ ಕೊಟ್ರಾ, ತಿಂದ್ವಿ. ಹೊಟ್ಟೆ ಬೇರೆ ಅಷ್ಟಿತ್ತು, ಬೇಡ ಅಂದಿಲ್ಲ ನಾನು. ಅಲ್ಲಿ ಬೇಡ ಅಂದರೆ ನಾನು ಸರ್ಪ್ರೈಸ್ ಸರ್ಪ್ರೈಸು ಏನು ತಗೊಳ್ಳೋಣ ಅಂತೇಳಿ ಯೋಚನೆ ಮಾಡ್ತಾ ಇದ್ವಿ. ಸರ್ಪ್ರೈಸ್ಗೆ ಏನು ತಗೊಳ್ಳೋದು ಏನು ಅಂತೇಳಿ ಹಿಂಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ. ಇದು ಪಿಜ್ಜಾ ಮೇಲೆ ಹಾಕ್ತಾರಲ್ಲ, ಅದು ರೌಂಡ್ ಕಲರಿಂದು. ಪಿಜ್ಜಾ ಮೇಲೆ ರೌಂಡ್ ಕಲರಿಂದು ಬ್ಲ್ಯಾಕ್ ಕಲರ್. ಹಾಂ, ತೋರಿಸಿದೆ ಏನಂತ ಇಲ್ವ? ಮಾಲಲ್ಲ. ಥ್ಯಾಂಕ್ ಯು. ಬಾ. ಅಯ್ಯೋ, ಪಿಜ್ಜಾಗೆ ಒಂದು ಐಟಮ್ ಮಿಸ್ ಆಗಿಬಿಟ್ಟಿದೆ. ಪಿಜ್ಜಾಗೆ ಅದನ್ನು ಹುಡುಕಾಡ್ತಿದ್ದೀವಿ, ಅದು ಸಿಗ್ತಾಯಿಲ್ಲ. ಮತ್ತು ನನ್ನ ಏನೋ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಬಂದೆ ನಮ್ಮ ಅಕ್ಕಂಗೆ. ಪ್ಲಾಸ್ಟಿಕ್ಕಿಂದ ಏನೋ ಒಂದು ನೋಡಿದೆ, ಎಷ್ಟು ಎತ್ತರ ಆಯಿತು, ಎಷ್ಟು ಚೆನ್ನಾಗಿತ್ತು. ಅದನ್ನು ಮನೇಲಿ ಇಟ್ಟರೆ ಚೆನ್ನಾಗಿ ಕಾಣುತ್ತೆ. ನಮ್ಮ ಅಕ್ಕಂಗೆ ಒಂದು ಗಿಫ್ಟಾಗಿ ಕೊಡೋಣ ಅಂತ ಬಂದರೆ ಇಲ್ಲಿ ಎಲ್ಲಿ ನೋಡಿದ್ರು ಸಿಗ್ತಾಯಿಲ್ಲ. ಅದಕ್ಕೆ ನರ್ಸರಿಗೆ ಹೋಗ್ತಾ ಇದ್ದೀನಿ ಹುಡ್ಕೊಂಡು, ಒಂದು ಒರಿಜಿನಲೇ ಕೊಟ್ಬಿಡೋಣ. ಅದನ್ನ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡ್ವಿ. ತುಂಬ ಕಷ್ಟ ಹಸಿ ಗಿಡಗಳನ್ನ ಕಾಪಾಡ್ಕೊಳ್ಳೋದು. ಇಲ್ಲಿಂದ ನಾವು ಇಲ್ಲಿ ಆಟ, ಅದಕ್ಕಿಂತ ನಾವು ಬೆಟರು ಏನಂತಂದರೆ ಪ್ಲಾಸ್ಟಿಕ್ ಕೊಡೋದು ಅಂತ ಜಾಸ್ತಿ ರೇಟ್ ಹೇಳ್ಬಿಟ್ರು. ಫ್ರೆಂಡ್ಸ್ ಏನು ಗೊತ್ತಾ, ಇವಾಗ ಬನ್ನಿ. ಇವಾಗ ನಾನು ಏನು ಅಂದ್ಕೊಂಡಿದ್ದೆ ಗೊತ್ತಾ, ಹಸಿ ಗಿಡ ತಗೊಂಡೋಗಿ ಕೊಟ್ಟರೆ ನಮ್ಮ ಅಕ್ಕರೇ ಆಗಲಿ, ನಾನೇ ಆಗಲಿ, ಯಾರೇ ಆಗಲಿ, ನನಗೆ ಅದನ್ನಷ್ಟು ಸೇಫ್ ಮಾಡ್ತಾರೆ ಅಂತ ನನಗೆ ಅನಿಸಲ್ಲ. ಏನಂದರೆ ಗಿಡಗಳನ್ನ, ಅದಕ್ಕೆ ಪ್ಲಾಸ್ಟಿಕ್ಕಿನ ಗಿಡ ನೋಡಿದ್ದೆ, ಅದನ್ನು ಕೊಡೋಣ ಅಂತ ಹೋದರೆ ಆಗಲೇ ಇಲ್ಲ ಫ್ರೆಂಡ್ಸ್. ಅದು 1,000 ಎಷ್ಟು ಚೆನ್ನಾಗಿದೆ. ಡೇರೆ ಹೂ, ನಾವು ಅಪ್ಪಾಜಿ ಕೆಲ್ಸಕ್ಕೆ ಹೋಗುವಾಗ ಈ ಥರ ಡೇರೆ ಹೂ ಚೀಲ ಖರ್ಚಿಗೆ ತುಂಬ ಹಾಕ್ಕೊಡೋರು. ಎಷ್ಟು ಚೆನ್ನಾಗಿದೆ. ಗುಲಾಬಿ ನೋಡಿ ಎಷ್ಟು ಬೇಕಾದ್ರೆ ನೋಡುವ, ಯಾವುದು ಎಷ್ಟು ಸಿಗುತ್ತೆ ನೋಡ್ತಾರೆ. ಶೋ ಗಿಡ ಬೇಕಾಗಿತ್ತು. ಭಾಷಾ ಇಲ್ಲಿ ವಿಧಾನಪ್ಪ ಇಂಥ ಜಾರಿಯ ಅದು ಯಾವುದೋ ವೀಡಿಯೋದಾಗ ಹಂಗೆ ಆಗಿದ್ದು. ಮಳೆ ಬರ್ತಾ ಇದೆ ಫ್ರೆಂಡ್ಸ್. ಬಾ, ಮಳೆ ನಡ್ಕೊ ಬರ್ತಾಳೆ. ಬಾ. ಎಲ್ಲಿ ಶೋಗಿಲ್ವಾ? ನಿಮ್ಮ ಮನೆಯ ಗಿಡ ಎಷ್ಟು ಅಲ್ಲಿದೆಯಲ್ಲ ಅದು. ಮಳೆ ನಿಲ್ಲಿ, ಮಳೆ ಬಂದ್ಬಿಡ್ತು. ಮಳೆ ಬರ್ತಾನೇ ಇದೆ. ಮತ್ತು ಏನೋ ತಾಂಡ ಕೊಡೋಣ ಅಂತ ಬಂದರೆ ಇಲ್ಲಿ ಮಳೆ ಬರ್ತಾನೇ ಇದೆ. ಫ್ರೆಂಡ್ಸ್ ನೋಡಿ, ನಮ್ಮ ಪಾಡ್ ನೋಡಿ ಹೇಗಾಗಿದೆ ಅಂತ. ಮಳೆ ಅಪ್ಪ ಎಲ್ಲಿಗೋದ್ರೂ ಮಳೆ ಬಿಡ್ತಾನೇ ಇಲ್ಲ. ಅದು ಇದನ್ನು ತಗೊಳ್ಳೋಣ ಅಂತ ತುಂಬ ಆಸೆ. ನಮ್ಮನೆ ತಗೊಂಡೋಗೋಣ ಅಂದ್ಕೊಂಡೆ, ಒಂದ್ಸಲ ನಮ್ಮ ಅಣ್ಣವ್ರ ಮನೆ ತಗೊಂಡೋಗೋಣ ಅಂದ್ಕೊಂಡೆ, ಆಗಲಿಲ್ಲ. ಅದಕ್ಕೆ ಇದನ್ನು ನಮ್ಮ ಅಕ್ಕರ ಮನೆ ಕೊಡೋಣ ಅಂತ ನೋಡ್ತಾ ಇದ್ದೀನಿ. ಮಳೆ ಗಿಡ ತರಕ್ಕೆ ಬಂದೆ, ಐದಾವೆ 50 ರೂಪಾಯಿ. ಇದು ಗ್ಲಾಸ್ ಸಮೇತ ಕೊಡ್ತೀರಾ? ಮತ್ತು ಅದಕ್ಕೆ ಗ್ಲಾಸ್ ಇಲ್ಲ. ನಿಮಗೆ ಗ್ಲಾಸ್ ಇರುತ್ತೆ, ನಿಮಗೆ ಗ್ಲಾಸ್ ಇರಲ್ಲ. ಮನಿ ಪ್ಲಾಂಟ್ ಅಂದರೆ ಎಷ್ಟು ರೂಪಾಯಿ ದುಡ್ಡಿನ ಮಾರ್ಗ ತೋರಿಸುತ್ತೆ ಅನ್ಸುತ್ತೆ. ದಿನ ಒಂದು 500 ರೂಪಾಯಿ ನೋಟ್ಬಿಟ್ರೆ ಒಂದೊಂದು 1000 ರೂಪಾಯಿ ನೋಟ್ ಬಿಡುತ್ತೆ ಅಷ್ಟೇ, ಗಡಿಯಲ್ವಲ್ಲ ಅದಕ್ಕೆ. ಅಲ್ಲಿದೆಯಲ್ಲ ಸಣ್ಣದು, ಅದು ಅದು ಮತ್ತು ಅಲ್ಲಿರೋದು ಎಲ್ಲ ಸೇಮೆ ಅಲ್ಲ. ಅಲ್ಲಿ ಹಾಂ, ಹೈಟ್ ಆಗುತ್ತೆ. ಹೈಟ್ ಆಗೋದು ಆಗದಿರೋದು ಎಲ್ಲ ಒಂದು. ಇದನ್ನು ತಗೊಂಡೋಗೋಣ ಅಷ್ಟ. ಇದು ಯಾವ್ದು ಚೆನ್ನಾಗಿದೆ ತಗೊಳಕ್ಕೆ? ಇದೇ ಚೆನ್ನಾಗಿರ್ತದೆ. ಹಾಂ,
ತಮ್ಮೇಲೆ ತಗೋಬೇಕು ಫೋಟೋ ನೋಡಿ ಎಲ್ಲಿರಿ. ನೋಡಿ ಎಷ್ಟು ಥರದ ಈ ಗಿಡ ಇದ್ದಾವೆ ಅಂದರೆ ಇದರಲ್ಲಿ ನನಗೆ ತುಂಬ ಇಷ್ಟವಾಗಿರೋದು ಈ ಗಿಡ. ಅಲ್ಲಿ ಇದೆಯಲ್ಲ ತೆಂಗಿನ ಗರಿ ಥರದ್ದು, ಅದ್ರ ಹೆಸರು ಗೊತ್ತಿಲ್ಲ, ನಾನು ಕೇಳ್ತೀನಿ ಅದ್ರ ಹೆಸರೇನು ಅಂತ. ಆ ಗಿಡ ನಂಗೆ ಇಷ್ಟ ಆಗಿದ್ದು. ಎಂಥ ಗಿಡ ಇದ್ದಾವೆ ಗೊತ್ತಾ. ಮಳೆ ಬೇರೆ ಬಂದ್ಬಿಡ್ತು ಯಪ್ಪ. ಇದೇ ಏನು ಗೊತ್ತಾ, ತಿನ್ನೋದು ಇದು ಹಣ್ಣು, ಕಾರೆಹಣ್ಣು ಅಂತಾರೆ ಇದನ್ನು ನೋಡಿ. ಕಾರೆಹಣ್ಣು ಅಂತ ಏನೋ ಅಂತಾರಪ್ಪ, ಗೊತ್ತಿಲ್ಲ, ನಾನು ಕೇಳಿದ್ದು. ಹಾಂ, ದಾಳಿಂಬೆ ಹಣ್ಣು ಇಲ್ಲೇ ಬಿಟ್ಬಿಟ್ಟೈತೆ. ಪಾಟೊಳಗೂ ಹಾಕಿಲ್ಲ ಅವರು, ಭೂಮಿಯೊಳಗೂ ಇಟ್ಟು ಮುಗಿಲ್ಲ. ಬಾಮ ಸಖತ್ ಚೆನ್ನಾಗಿ ತೋಡ್ಕೊ ಬಂದಿದ್ದಾನೆ. ಕರಿಬೇವಿನ ಗಿಡ ಎಲ್ಲ ಗಿಡದ ನರ್ಸರಿ ಬಂದಿದ್ದೀನಿ. ನಮ್ಮ ಅಕ್ಕಂಗೆ ಏನೋ ಒಂದು ಗಿಫ್ಟ್ ಕೊಡೋಣ ಒಂದು ಗಿಡ ಅಂತ ನರ್ಸರಿ ಬಂದೆ. ಎಷ್ಟು ಎಲೆ ಇದೆ ನೋಡಿ. ಹೌದು, ಮಲ್ಲಿಗೆ ಹೂವು ಸ್ಮೆಲ್ ಗೊತ್ತಿಲ್ಲ. ಕಾಕಡವು ವಾ ಚೆನ್ನಾಗಿ. ಇದೊಂಥರ ವೈಬ್ ಚೆನ್ನಾಗೈತೆ ಮಳೆಯಲ್ಲಿ, ಗಿಡಗಳನ್ನೆಲ್ಲ ನೋಡೋದು ಚೆನ್ನಾಗಿತ್ತು ಒಂಥರ. ಹಾಂ ಹೌದು ಸಕ್ಕತ್ತಾಗಿದೆ. ಹೌದು, ಇದು ಚೆನ್ನಾಯ್ತು. ಈ ಥರ ಈ ಗಿಡ ಬಲ್ತ್ಬಿಟ್ಟೆ ಕಾಣುತ್ತೆ. ಹಾಂ, ಯಾವ ಥರ ಇದೆ ಅಂತೆಲ್ಲ ಎಷ್ಟು ಸಕ್ಕತ್ತಾಗಿದೆ ಅಲ್ಲ. ಇದರಲ್ಲಿ ಎಲ್ಲ ತಗೋಬೇಕು ಅಂತ ಆಸೆ ಆಗುತ್ತೆ, ಬಟ್ ಆದರೆ ನಡೆಯೋದಿಲ್ಲ ಅಲ್ವಾ. ಎಲ್ಲಿಡೋದು ತಾಂಡ್? ಹಾಂ, ಏನು ಚಿಟ್ಟೆ ಬಂತು, ಚಿಟ್ಟೆ. ಇವಳು ಸಣ್ಣಳಿದ್ದಾಗ ನಾನು ಚಿಟ್ಟೆ ಅಂತ ಕರಿತಿದ್ದೆ. ನಾ ಚಿಟು. ಯಾರೋ ಹಿಡ್ಕೊಬೋದು ಹಂಗಿದ್ದದು. ಹಾಂ, ಬನ್ನಿ ಬೇಗ ತಗೊಂಡು ಹೋಗೋಣ. ನೋಡಿ ಫ್ಲವರ್ ಹೆಂಗಿದೆ. ಇದು ಯಾವುದೋ ದೇಶದ ಇದು ಎಲೆ, ಇದೇ ಥರದ್ದು ಯಾವುದೋ ದೇಶದ ಎಲೆ ಗುರುತು. ಫ್ರೆಂಡ್ಸ್, ಇವಾಗ ನಾನು ಗ್ರೀನ್ ಕಲರಿಂದ ಎಲೆ ತೋರಿಸಿದ್ನಲ್ಲ, ಅದೇ ಡಿಸೈನಲ್ಲಿ ಬೇರೆ ದೇಶದ ಒಂದು ಗುರುತಿದೆ. ಅದು ನಾನು ನೋಡಿದ್ದೀನಿ, ಸುಮಾರು ಸಲ ನೋಡಿದ್ದೀನಿ. ಬಟ್ ಅದು ಗೋಲ್ಡ್ ಕಲರಲ್ಲಿ, ಲೈಟ್ ಕಲರಲ್ಲಿ ಇರುತ್ತೆ. ಇದು ಗ್ರೀನ್ ಕಲರಲ್ಲಿ ಇದೆ ನೋಡಿ. ಮಳೆ ನೆನಿಬಿಡ. ಇರು, ಛತ್ರಿ ತಗೋ. ನೋಡಿ ಛತ್ರಿ ಕೊಟ್ಟವ್ರೆ, ಛತ್ರಿ. ಹಾಂ, 150 ಅಲ್ಲೆಲ್ಲ. 50 ಇಲ್ಲ, ನಾನು ನೋಡಿದ್ದೀನಲ್ಲ. ಸಣ್ಣ ಸಣ್ಣ ಗಿಡಗಳು ಡೆವಲಪರ್ಸ್ ಗಿಡ ಡೆವಲಪರ್ಸ್ ಮುಂದೆ ಮಾರಿದ್ ನಾನೇ. ಅಲ್ಲಿ ಗಿಡಗಳು ಸಿಗ್ತಾ ಇಲ್ಲ. ಇದು 250. 250 ಅದು ದೊಡ್ಡಕವ್ರು 350. ಅಯ್ಯೋ ದೇವ, ಅದನ್ನೇ ಸ್ವಲ್ಪ ಮಾಡಿಕೊಡಿ, ಕಮ್ಮಿ ಮಾಡಿಕೊಡಿ. 220 ಮಾಡಿಕೊಡಿ. ಅದು 300 ರೂಪಾಯಿ. ಇಲ್ಲ, ಅದು 220 ಮಾಡಿಕೊಡಿ, ಬರುತ್ತೆ. 300 ಮಾರದ ಕೊಡಿ, ಅದನ್ನ ತಕೊಳ್ಳಿ. ಅದು ಅಲ್ಲಿದೆಯಲ್ಲ ಅದು. ಬೇರೆ ಒಳ್ಳೇದು ಕೊಡಿ. ಅದು ಅಲ್ಲಿದೆಯಲ್ಲ, ಈ ಕಡೆ ಹಾಂ. ಇಚ್ಛ ಇದೆಯಾ ಕೊಡಿ. ಬೇರೆ ಮತ್ತೆ ಎತ್ತರ ಆಗುತ್ತಾ ಅದು? 220 ಇದು. 220 300 ಇಲ್ಲ, 220 ರೂಪಾಯಿ ಅದು ಬರ್ತಾನೆ. ಇಲ್ಲ, ಕಡೆ ತಗೊಂಬನ್ನಿ. ಈ ಕಡೆ ನಾನು ಎಲ್ಲಿಂದ ಬಂದು ಗೊತ್ತಾ, ಹಾಕಿದನ ನೀರೇ ಸಿಕ್ತಲ್ವಾ. ಎಷ್ಟು ಆಯ್ತು ರೆಡ್. ಅದು ರೆಡ್ ಎಷ್ಟದು? 800 ರೂಪಾಯಿ. ತಗೋ ಶೀಟ್ 400. ಕೊಡಿ. ಅದು ಹೊರಗಡೆ ಅಲ್ಲಿವರೆಗೆ ಇಡ್ಬೇಕು ನೀವು ಇವಾಗ. ಇದೇ ನಮ್ಮ ಅಕ್ಕನಿಗೆ ಗಿಫ್ಟ್ ಕೊಡ್ತಾ ಇರೋದು ನಾವು. ಹೆಂಗಿದೆ ನೋಡಿ, ಚೆನ್ನಾಗಿದೆಯಾ, ನನಗೆ ಇಷ್ಟ ಅಂತ ಅವ್ರಿಗೆ ಕೊಡ್ತಾ ಇದ್ದೆ. ಅಂತೂ ಇಂತೂ ಪ್ಲಾಸ್ಟಿಕ್ ಅನ್ಕೋದಿ, ಒರಿಜಿನಲ್ ಕಾರಣ ಆಯಿತು. ಗ್ರೀನ್
ಅಪ್ಪ ಇದು ನಮ್ಮ ಅಕ್ಕಂಗೆ ಸಸ್ಪೆನ್ಸ್ ಅಂತೇಳಿ ನಾನು ಮಳೆಗೆ ನೆಂದು ತಲೆನೋವೆಲ್ಲ ಬಂದ್ಬಿಡ್ತು ನೋಡಿ. ಬೇಡ, ಇದನ್ನ ಇವಾಗ ಬಚ್ಚಿಟ್ಟು ನಮ್ಮ ಅಕ್ಕಂಗೆ ಏನು ತಂದಿದ್ದೀನಿ ಅಂತ ಸರ್ಪ್ರೈಸ್ ಕೊಡಬೇಕು. ಸರ್ಪ್ರೈಸ್ ಅಂತ ನಮ್ಮ ಕೂಕು ಪಿಜ್ಜಾ ಮಾಡೋಕ್ಕೆ ಏನು ಬೇಕಾದ ಐಟಮ್ ತಗೊಂಡ್ಬಂದಾಳೆ. ಅವ್ರ ಕೈಗೆ ಅದೈತೆ. ಫ್ರೆಂಡ್ಸ್, ಇಲ್ಲಿ ನಮ್ಮ ಕೂಕು ಮೆಟ್ಲ ಮೇಲೆ ನಾನು ಇಟ್ಕೊಂಡು ಹೋಗ್ತೀನಿ, ಕೊಡಮ್ಮ ನೀನು ಇಟ್ಕೊಂಬಂದಿದ್ದೆ ಅಲ್ಲಿಂದ ಅಂತೇಳಿ ನನ್ನ ಕೈಗಳ್ದವಳು ಇಸ್ಕೊಂಡು ಎತ್ತಿರ್ತಾವಳು ಪಾಪ. ಯಾಕಂದರೆ ನಾನು ಅಷ್ಟು ದೂರ ಇಟ್ಕೊಂಬಂದೆ. ಈ ಕಡೆವರೆಗೂ ಬರೋದಕ್ಕಾಗಲಿಲ್ಲ ಸ್ವಲ್ಪ, ಅಂದರೆ ಇಲ್ಲಿ ಈ ಕಡೆ ಯಾವುದೋ ಒಂದು ಇದು ಸ್ಪೇಸಸ್ ಇಲ್ಲ, ಹಂಗಾಗ್ಬಿಟ್ಟು ಈಗ ನಮ್ಮ ಕೂಕು ಪಾಪ ಎತ್ಕೊಂಡು ಮೇಲೆವರೆಗೂ ತಂದು ಕೊಟ್ಲು. ಅಲ್ಲಿಂದ ಅಷ್ಟು ದೂರ ನಾನು ತೊಗೊಂಬಂದೆ. ಅಂತೂ ಈ ಒಂದು ಕನಸು ನನಗೆ ನನ್ನ ಮನೇಲಿ ಇಟ್ಕೊಳ್ಳೋದು ತುಂಬ ಆಸೆ ಇತ್ತು. ಬಟ್ ಆದರೆ ನಮ್ಮ ಅಣ್ಣ ಮನೆಗೆ ಟ್ರೈ ಮಾಡಿದೆ, ಆಗಲಿಲ್ಲ. ನಮ್ಮ ಅಕ್ಕನ ಮನೆಗೆ ತಂದುಕೊಟ್ಟೆ ನಾನು. ಅಂದರೆ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಗಿಡ. ಈ ಹೆಸರು ಕೇಳೋದೇ ಮರ್ತೋಗ್ಬಿಡ್ತು. ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಬರ್ಬಿಡ ಕಲ್ತಾಗ್ಬಿಟ್ಲು ಕಲ್ತಾಗ್ಬಿಟ್ಲು ಅಣ್ಣಾಯ್ತಿರೋ ನೋಡ ಇಂದು ಕೇಕ್. ಹಾಂ ಮೇಡ ಸರ್ಪ್ರೈಸ್ ಮೇಡಮ್. ಇಲ್ಲಿ ಬನ್ನಿ 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 ಜೇನಾರೇ ಬನ್ನಿ ಬನ್ನಿ ಅಂತೆ. ಸರ್ಪ್ರೈಸ್ ಏನು ತಂದೀನಿ ಬಾ ನೋಡು. ಸರ್ಪ್ರೈಸ ಅಕ್ಕ, ಸರ್ಪ್ರೈಸ್ ಏನು ತಂದೀನಿ ನೋಡ್ಬಾ. ಬನ್ನಿ ಬನ್ನಿ ನೋಡಿ ಬನ್ನಿ. ಏನೆಂದು ಮತ್ತೆ ಏನು ತಂದಿ ಗೊತ್ತಾ, ಇಷ್ಟ ಬಂದೀನಿ ಪಿಜ್ಜಾ ಮಾಡಲಿಕ್ಕೆ. ಪಿಜ್ಜಾ ಅಕ್ಕ ನೋಡ್ಬಾ ಏನು ತಂದಿ ನೋಡು. ಏನು ನೋಡಿ ನೋಡ ಏನು ಆಟ ಆಡಿಸ್ತೇವೆ ನಮ್ಮನು. ಹೋಗಿ ನೋಡು, ನೀನು ಆಡುವ ಆರಕ್ಕ. ಬಾ ದೊಡ್ಡಮ್ಮ, ನೀನು ನೋಡುವ. ಎಂತ ನೀನು ಏನೋ ಅಂತ ಸ್ಪೈಸ್ ನೋಡ್ಬಾ. ನೋಡ್ಬಿಟ್ಟು ಹೇಳ್ಬೇಕು ಏನು ಅನಿಸ್ತದನ್ನ ಹಂಗೆ ಹೇಳ್ಬೇಕು. ಓಕೆನಾ? ಹಾಂ ಏನು ನೋಡಿ ಏನು ನೋಡುವ. ಬೆಟ್ಟ ಬಾ ನೋಡು. ಗೊತ್ತಾಗ್ಬಿಡ್ತಾಳಿಗೆ. ಬಾರಕ್ಕ ಬೇಗ ಬಾ. ಬಾ ಹಾಕ್ತೀನಿ ಗೊಂಬೆ. ಬಾ ಗಿಡ ತಂದಿದ್ದೀನಿ. ಹೆಂಗ ಅನಿಸ್ತು ಗಿಡ ನೋಡಿ? ಚೆನ್ನಾಯ್ತಾ? ಚೆನ್ನಾಯ್ತಾ? ಪಾಡ್ಬೇಕು 250 ನೆಕ್ಸ್ಟ್ ಥರ. ಹಾಂ ಹೊರಗೆ ಒಳಗೆ ಇಡೋದು, ಒಳಗೆ ಅವ್ರು ಹಂಗಿಟ್ಟಾರಲ್ಲ ಗೊಲ್ಲಿ ಆ ಥರದ್ದು. ಇದ್ರಾಗ ಒಂದು 4-5 ಮಾಡಾಕ್ಬೋದು. ಮಾಮಗಳು ನೀಟಾಗಿ ಚೆನ್ನಾಗಿ ಒಂದೆರಡು ಮಾಡಾಕತ್ತಲ್ಲ ಆ ಥರದ್ದು. ಇದಕ್ಕೊಂದು ಪಾಟ್ ಬೇಕು ಇವಾಗ. ನೆಕ್ಸ್ಟ್ ಹೋಗಿ ತಗೊಂಬತ್ತೀವಿ. ಚೆನ್ನಾಯ್ತಾ? ಚೆನ್ನಾಯ್ತಕ್ಕ? ಇಷ್ಟ ಆಯ್ತಾ? ಅವರು ಮಾತಾಡೋದು. ಅವರು ಚೆನ್ನಾಯ್ತಂತೆ, ಇಷ್ಟ ಆಯ್ತಂತೆ, ಬಟ್ ಮಾತಾಡಲ್ಲ. ನೀವು ಕ್ಯಾಮ್ರಾ ಮುಂದೆ ಹೇಳಲ್ಲ. ಫ್ರೆಂಡ್ಸ್, ಇವತ್ತು ನಮ್ಮ ಅಕ್ಕಂಗೆ ಏನು ಸರ್ಪ್ರೈಸ್ ಕೊಟ್ಟಿದ್ದೆ ನೋಡಿದ್ರಾ? ಫ್ರೆಂಡ್ಸ್, ಇಷ್ಟೇ ಇವತ್ತು ಸಿಂಪಲ್ ಆದ ವೀಡಿಯೋ. ನಮ್ಮ ಅಕ್ಕಂಗೆ ಏನು ಸರ್ಪ್ರೈಸಾಗಿ ನಾನು ಗಿಫ್ಟ್ ಕೊಟ್ಟೆ, ಹಸಿರನ್ನ ಕೊಟ್ಟೆ, ಹಸಿರು ಗಿಡ ಕೊಟ್ಟೆ. ನಮ್ಮ ಅಕ್ಕನ ಕೂಡ ಹಂಗೆ ಚೆನ್ನಾಗಿರಲಿ, ಬಾಳಲ್ಲಿ, ಬದುಕಲ್ಲಿ. ನಮ್ಮ ಅಕ್ಕನ ಮಕ್ಕಳು, ಅವರ ಫ್ಯಾಮಿಲಿ ಎಲ್ಲರೂ ಕೂಡ ಚೆನ್ನಾಗಿರಲಿ ಅಂತ. ನನಗೆ ತುಂಬ ಇಷ್ಟ ಗಿಡ. ಆ ಗರಿ ಗಿಡ ತುಂಬ ಇಷ್ಟ. ನನಗೆ ಏನು ಇಷ್ಟ ಆಗೋದು ಅಂದರೆ ಜನಗಳಿಗೆ ನಾನು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಸಾಧ್ಯವಾದರೆ ನನಗೆ ಇಷ್ಟ ಆಗೋಂಥ ಗುಣಗಳನ್ನೂ ಕೂಡ ಸ್ಪ್ರೆಡ್ ಮಾಡ್ತಾ ಇರ್ತೀನಿ, ಒಳ್ಳೆ ಗುಣಗಳು. ಹಾಗಾಗಿ ಅವ್ರಿಗೂ ಕೂಡ ಈ ಗಿಡನ ಕೊಟ್ಟೆ. ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಅಂತ ಹೇಳ್ತಾ, ಚೆನ್ನಾಗಿ ವ್ಯೂಸ್ ಕೊಡಿ. ಮಿಲಿಯನ್ ವ್ಯೂಸ್ ಕೊಡಿ. ತುಂಬ ವ್ಯೂಸ್ ಕೊಡಿ.
ಪ್ರತಿಯೊಂದು ವಿಡಿಯೋನ ಮಿಲಿಯನ್ ಇರಬೇಕು ಆ ಥರ ವ್ಯೂಸ್ಗಳಿಂದ ಕೇಳ್ಕೊಂಡು ಇವತ್ತಿನ ವ್ಲಾಗ್ ಏನು ಮಾಡ್ತೀನಿ ಟೇಕ್ ಕೇರ್ ಬೈ ಲವ್